ಸಂಸತ್ ಒಳಗೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೋರಂಜನ್ ವಿರುದ್ಧ ಮಲ್ಲಾಪುರ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಸನದ ಮಲ್ಲಾಪುರ ಮನೋರಂಜನ್ ಅವರ ತಂದೆಯ ಹುಟ್ಟೂರು. ಆ ಗ್ರಾಮಸ್ಥರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮೂರಿಗೆ ಮನೋರಂಜನ್ ಕೆಟ್ಟ ಹೆಸರನ್ನ ತಂದಿದ್ದಾನೆ. ಮನೋರಂಜನ್ ತಂದೆ ದೇವರಾಜ್ ಮಲ್ಲಾಪುರದಲ್ಲಿ ಜನಿಸಿದ್ರು. ಮನೋರಂಜನ್ಗೂ ನಮ್ಮ ಗ್ರಾಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಮೈಸೂರಿನಲ್ಲಿ ಮನೋರಂಜನ್ ಹುಟ್ಟಿ ಬೆಳೆದಿದ್ದಾನೆ. ನಮ್ಮ ಊರಿಗೆ ಅವನು ಕೆಟ್ಟ ಹೆಸರನ್ನ ತಂದಿದ್ದ. ಮನೋರಂಜನ್ಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಡೀ ದೇಶವೇ ಬೆಚ್ಚಿ ಬೀಳುವ ರೀತಿಯಲ್ಲಿ ಸಂಸತ್ ಕಲಾಪಕ್ಕೆ ನುಗ್ಗಿ ಆತಂಕ ಸೃಷ್ಟಿಸಿರುವಂತಹ ಆರೋಪಿ ಮನೋರಂಜನ್ ಹುಟ್ಟಿದಂತಹ ಗ್ರಾಮ ಇದು ಮಲ್ಲಾಪುರ. ಗ್ರಾಮಸ್ಥರು ಸಹ ಸಾಕಷ್ಟು ಶಾಕ್ನಲ್ಲಿ ಇದ್ದಾರೆ. ಗ್ರಾಮಸ್ಥರನ್ನು ಮಾತಾಡಿಸ್ತೇನೆ. ಮನೋರಂಜನ್, ನೀವು ಈ ಗ್ರಾಮದಲ್ಲಿ ಹುಟ್ಟಿದಂಥ ಹುಡುಗನ ಜೊತೆಗೆ ನೀವು ನೋಡಿದ್ರಾ? ನಾವು ಅವನು ನೋಡಿಲ್ಲ ಸರ್. ಅದು ನೆನ್ನೆಲೇ ನಮಗೆ ಗೊತ್ತಾಗಿರೋದು. ಅವ್ರ ತಂದೆ ಮಾತ್ರ ಬಂದು ಹೋಗೋರು, ಇಲ್ಲಿ ತೋಟದ ಹತ್ರ ಬಂದು ಹೋಗೋರು. ಹುಡುಗನ ಮಾತ್ರ ನೆನ್ನೆಲೆ ಪಬ್ಲಿಕ್ ಆದಮೇಲೆ ಒಂದು ಮಗವನೇ ಅಂತಲೂ ಗೊತ್ತಾಗಿರೋದು ನಮಗೆ. ಹೇಳಿ ಅವ್ರ ಬಗ್ಗೆ, ಅವ್ರ ತಂದೆ ಹೆಸರೇನು, ಏನು ಎತ್ತ ಹೇಳಿ. ದೇವರಾಜು ಅಂತ. ಇಲ್ಲಿ ತೋಟ ಎಲ್ಲನೂ ಇಂಪ್ರೂವ್ಮೆಂಟ್ ಮಾಡವ್ರೆ. ಬರೋರು ವಾರದಲ್ಲಿ 2 ದಿವಸ ಬಂದು ತೋಟ ಬಳಸ್ಕೊಳ್ಳೋರು, ಹೋಗೋರು ಅಷ್ಟೇ. ಅವರು ಈಗ ದೇವರಾಜ್ ಅಂತ ಅವರಲ್ಲ, ಅವರು ಮೈಸೂರಲ್ಲೇ ಇದ್ದಿದ್ದು. ಅವ್ರು ಬಂದು ತೋಟ ಮಾತ್ರ ಆಳ್ಕೈಲಿ ಬಿಟ್ಟು ಆಳ್ಕೈಲಿ ತೋಟ ಮಾಡಿಸ್ತಾ ಇದ್ದಾರೆ. ನಿರಂಜನ್ ಅಂತ ಅವ್ನ ಮಗ ಇದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ನಿನ್ನೆ ನ್ಯೂಸಲ್ಲಿ ಏನು ನೋಡಿದ್ದೀವಿ, ಅವಾಗಲೇ ಅವ್ನ ಮಗ ಹಿಂಗಿದ್ದಾನೆ ಅಂತ ಗೊತ್ತಾಗಿರೋದು. ಇವಾಗ ಬಂದು ಅವ್ನ ಎದುರುಗಡೆ ನಿಂತ್ಕೊಂಡ್ರು ಅವ್ನ ಮಗನೇ ಇವನು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೆ. ನಮ್ಮ ದೇಶದಲ್ಲಿ ಅದರೊಳಗೆ ಈ ಥರ ಮಾಡಿದರೆ ನಮ್ಮ ಒಂದು ಹಳ್ಳಿ ಮಗನಾಗಿ ಹುಟ್ಟು ಬೆಳೆದಿದ್ದಾನೆ ಗೊತ್ತಿಲ್ದಂಗೆ ಅಂದರೆ ಇದೊಂದು ನಮ್ಗೆ ಭಾರಿ ಬೇಜಾರಾಗ್ತದೆ. ಇದು ಭಾರಿ ಬೇಜಾರದಲ್ಲಿ. ಇನ್ನೊಬ್ರು ರೈತರಿದ್ದಾರೆ, ಅಷ್ಟು ಗ್ರಾಮಸ್ಥರನ್ನು ಮಾಡಿದರೆ ನಾವು ಒಪ್ಕೊಳ್ಳೋ. ಒಳ್ಳೆ ಕೆಲಸನೇ ಮಾಡಿಲ್ವಲ್ಲ ಅವನು. ಅದರಿಂದ ಅವ್ರ ಅಪ್ಪ ತಂದೆ ಎಲ್ಲ ಇಲ್ಲೇ ಬೆಳೆದು ಇಲ್ಲೇ ಇದು ಮಾಡಿ 30 ವರ್ಷದಲ್ಲಿ ಅವರು ಬೆಂಗಳೂರಿಗೆ ಮೈಸೂರಿಗಾಗಿ ಸೆಟ್ಲ್ ಆಗಿರೋದು. ಈಗ ಮನೋರಂಜನ್ ನಿಮ್ಮ ಊರಿನಲ್ಲಿ ಹುಟ್ಟಿದಂಥ ಹುಡುಗ ಈ ರೀತಿ ಕೆಲಸವನ್ನು ಮಾಡಿದ್ದಾನೆ. ಇದರಿಂದ ಏನು ಹೇಳ್ತಾರೆ? ಬೇಸರ ಆಗುತ್ತಾ? ಅದೇ ನಾವೆಲ್ಲ ನಮ್ಮೂರಿಗೆ ಕೆಟ್ಟ ಹೆಸರು, ನಾವು ನಮ್ಮೂರಿಗೆ ಕೆಟ್ಟ ಹೆಸರು ಬಂದ್ಬಿಟ್ಟೈತೆ. ಈಗ ಮಲ್ಲಾಪುರ ಅಂದರೆ ನಮ್ಮದು ಕೊನೆ ಬಾರ್ಡ್ರು, ಮೈಸೂರು ಹಾಸನ ಜಿಲ್ಲೆ ಕೊನೆ ಬಾರ್ಡ್ರು. ಅವ್ರನ್ನ ಉಳಿಸ್ಬಾರ್ದು. ನಮ್ಮ ದೇಶಕ್ಕೆ ವಿರೋಧ ಮಾಡೋರು ಅಂತಂದರೆ ಅವ್ರನ್ನ ಉಳಿಸ್ಬಾರ್ದು. ಅದು ನಮಗೆಲ್ಲ ಕೆಟ್ಟ ಹೆಸರು ಬರುತ್ತೆ ನಮ್ಮೂರಿಗೆ. ಮಲ್ಲಾಪುರಕ್ಕೆ ಕೆಟ್ಟ ಹೆಸರು. ಈಗ ನಮ್ಮೂರಿಗೆ ಅದು ಇಡೀ ದೇಶನೇ ಕಾಯುವಂಥ ಸಂಸ್ಥೆ ಕೆಲಸ ಆಗದೆ, ಅದು ತಪ್ಪು. ಇನ್ನೊಬ್ರು ಯುವಕರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮನೋರಂಜನ್ ನಿಮ್ಮ ಊರಿನಲ್ಲಿ ಹುಟ್ಟಿದವರು, ಏನು ಹೇಳ್ತೀರಾ? ಏನು ಹೇಳೋದು, ದೇಶದ್ರೋಹ ಕೆಲಸನೇ ಮಾಡಿರೋದು. ಅದು ಯಾವುದೇ ಇದು ಬೇರೆ ದೇಶ ತಲೆ ಬಗ್ಸೋಂಥ ಕೆಲಸ, ನಮ್ಮ ಬೇರೆ ದೇಶ ಮುಂದೆ ನಮ್ಮ ದೇಶ ತಲೆ ಬಗ್ಸೋ ಕೆಲಸ ಅಂತ ಆಗದೆ. ಅದರಲ್ಲಿ ನಿಮ್ಮ ಮಲ್ಲಾಪುರದವರು ಈ ರೀತಿ ಕೃತ್ಯ ಮಾಡಿದ್ದಾರೆ ಅನ್ನುವಂಥ ಹೇಳ್ತಲ್ವಾ, ಸಖತ್ತು ಬೇಜಾರಾಗಿದೆ. ರಾತ್ರಿಯಿಂದ ಊರಿನ ಹೆಸರು ಬರ್ತು ಅಂದರೆ ಏನೋ ಒಳ್ಳೇದಕ್ಕೆ ಬಂದಿಲ್ಲ, ಕೆಟ್ಟದಾಗೆ ಬಂದಿರೋದು ಹೆಸರು. ಅವ್ನು ಕೆಟ್ಟದಾಗೆ ಮಾಡಿದ್ರೆ ಕೆಟ್ಟದಾಗೆ ಓಲಿ ಅವನು ಒಳ್ಳೆ ಕೆಲಸ. ಏನು ಶಿಕ್ಷೆ ಆಗಬೇಕು ಮನೋರಂಜನ್, ಏನು ಹೇಳ್ತಾರೆ? ಗಲ್ ಶಿಕ್ಷೆನೇ ಇಲ್ಲ. ಅವ್ರ ಅಪ್ಪನೇ ಹೇಳಿದಾರಲ್ಲ, ಅವ್ರ ಅಪ್ಪನೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಒಳ್ಳೇದು ಮಾಡಿದ್ರೆ ನನ್ನ ಮಗ ಅಂತ ಬರಲಿ, ಕೆಟ್ಟದ್ದು ಮಾಡಿದ್ರೆ ಗಲ್ ಶಿಕ್ಷೆನೇ ಆಗಲಿ, ನನ್ನ ಮಗನೇ ಅಲ್ಲ ಅಂತ ಅವ್ರ ಅಪ್ಪನೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೈಸೂರಲ್ಲಿ. ಇದು ಗ್ರಾಮಸ್ಥರ ಆಕ್ರೋಶದ ನುಡಿಗಳು. ದೇಶ ದ್ರೋಹದ ಕೆಲಸವನ್ನು ಮನೋರಂಜನ್ ಮಾಡಿದ್ದಾನೆ. ಹೀಗಾಗಿ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು. ಊರಿಗೆ ಕೆಟ್ಟ ಹೆಸರನ್ನು ಆತ ತಂದಿರೋದ್ರಿಂದ ಅವನಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನುವಂತಹ ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.